ನಿನ್ನೆಯಿಂದ ಸುಮಾರು ತೋಟ ಎಲ್ಲ ಕೂದ್ರಿ ಅಂತ ಹೇಳಿದ್ರಿ. ಎಲ್ಲಾ ತೋಟದಿಂದ ಇಲ್ಲಿ ಇಳುವರಿ ಚೆನ್ನಾಗಿದೆಯಾ? ಇಲ್ಲಿ ನಿನ್ನೆ ತೋಟಕ್ಕಿಂತ ಇಲ್ಲೇ ಇಳುವರಿ ಚೆನ್ನಾಗಿದೆ, ಉತ್ತಮವಾಗಿದೆ. ಕೊನೆ ನೋಡಿದಿರಲ್ಲ. ಮೊದಲಿನ ವಿಡಿಯೋದಲ್ಲಿ ಅಡಿಕೆ ಯಾವ ತರ ಬೆಳಿಬೇಕು, ಎಷ್ಟಡಿಗೆ ಸಸಿ ನೆಡಬೇಕು, ರಾಸಾಯನಿಕ ಗೊಬ್ಬರ ಬಳಸ್ತದೆ ಸ್ವತಃ ಅವರೇ ಗೊಬ್ಬರ ತಯಾರಿಕೆ ಮಾಡ್ಕೊಳ್ಳೋದು ಯಾವ ತರ ಅಂತೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೆವು. ಇವತ್ತಿನ ವಿಷಯ ಬಂದು ಇದೇ ತೋಟಕ್ಕೆ ತುಮಕೂರಿಂದ ಅಡಿಕೆ ಕುಯ್ಯೋಕೆ ಬಂದಿದ್ದಾರೆ. ಅಂದ್ರೆ ಅವರು ಸ್ವತಃ ಅವರೇ ಅಡಿಕೆ ತಗೊಳ್ತಾರ, ಇಲ್ಲ ಅಂದ್ರೆ ಬಂದು ಕೂಲಿ ಕುಯ್ ಕೊಡ್ತಾರ ಅನ್ನೋ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಈಗ ನಮ್ಮ ತೋಟದಲ್ಲಿ ಅಡಿಕೆ ಕಾಯಿನ ಕೂದ್ ಗುಡ್ಡೆ ಹಾಕಿದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಆಳ್ಗಡೆ ಇನ್ನೊಂದು ಭಾಗದಲ್ಲಿ ಒಂದು 20 ಕುಂಟೆ ಇದೆ, ಅದು ಕೀಳೋಕೋಸ್ಕರ ಬರ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಈ ಅಡಿಕೆಕಾಯಿ ಟೆಂಪೋ ತುಂಬಾ ಒಂದು ಅರ್ಧ ಭಾಗದಷ್ಟು ಲೋಡ್ ಮಾಡಿದ್ದಾರೆ. ಇವಾಗ ಇವರು ಹೊರಗಡೆಯಿಂದ ಬಂದು ನಮ್ಮ ಮನೆಯಲ್ಲೇ ಆಲ್ಟ್ ಆಗಿದ್ದು ಇಲ್ಲೇನೆ, ನಮ್ಮ ಈ ತೋಟದಲ್ಲೇನೆ ಸುತ್ತಮುತ್ತ ಇರುವಂತ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಅಡಿಕೆ ತೋಟ ಇದೆ ಅಲ್ಲೆಲ್ಲ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಕುಯ್ಕ ಬಂದು ಮತ್ತೆ ರಾತ್ರಿ ಬಂದು ನಮ್ಮ ಈ ಮನೆ ಹತ್ರನೇ ನಿಲ್ಸಿ ಇಲ್ಲೇ ಅವರ ಊಟ ಉಪಚಾರಗಳು ಮತ್ತೆ ಇಲ್ಲಿ ಮಲಗೋಕೆ ಪ್ರತಿಯೊಂದಕ್ಕೂ ನಮ್ದೇ ಮನೆ ಇದೆ, ಜಾಗ ಇದೆ. ಟೆರೆಸ್ ಮೇಲೆ ಮಲಗಿದ್ದು ಎಲ್ಲಾ ವ್ಯವಹಾರಗಳನ್ನ ಮುಗಿಸ್ಕೊಂಡು ಇಲ್ಲಿಂದನೇ ಮತ್ತೆ ಎಲ್ಲೆಲ್ಲಿ ಬೇರೆ ಹಳ್ಳಿಗಳಲ್ಲಿ ಅಡಿಕೆ ಕಾಯಿಗಳಿವೆ, ಅಡಿಕೆ ತೋಟ ಇದೆ, ಆ ತೋಟಕ್ಕೆಲ್ಲ ಹೋಗಿ ಕಟಿಂಗ್ ಮಾಡ್ಕೊ ಬಂದು ಈ ಲಾರಿಲಿ ಪೂರ್ತಿ ಲೋಡ್ ಆಗೋವರೆಗೂ ನಮ್ಮ ಮನೆಯಲ್ಲೇ ತಂಗಿದ್ದು ಇವರು ಮತ್ತೆ ಲಾರಿ ಲೋಡ್ ಮಾಡ್ಕೊಂಡು ಇವ್ರು ವಾಪಸ್ ತಮ್ಮ ಊರಿಗೆ ತಗೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಬ್ಯಾಚ್ ಯಾವಾಗ ಬರುತ್ತೆ ಅವಾಗ ಮತ್ತೆ ಇನ್ನೊಂದ್ಸಾರಿ ಬಂದು ಇದೇ ತರ ನಮ್ಮ ಈ ಮನೆಯಲ್ಲೇ ತಂಗಿದ್ದವ್ರಿಗೆ ಇಲ್ಲಿ ಅವ್ರಿಗೆ ಉಳ್ಕೊಳ್ಳೋಕೆ ಎಲ್ಲಾ ತರದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದೀವಿ. ಹಾಗಾಗಿ ಅವರು ಇಲ್ಲೇ ಬಂದು ಉಳ್ಕೊಳ್ತಾರೆ. ಅಣ್ಣ, ತಮ್ಮ ಹೆಸರು? ಮನುಕುಮಾರ್ ಅಂತ. ನಿಮ್ಮ ಊರು ಯಾವ್ದು? ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕು. ಇಲ್ಲಿ ನಿಮ್ಮ ಇವಾಗ ಗೌಡಿಗೆಲ್ಲ ಕುಯ್ತಾ ಇದ್ದೀರಾ? ಅಂದ್ರೆ ನಿನ್ನೆಯಿಂದ ಎಷ್ಟು ತೋಟ ಕೂದ್ರಿ? ಅಲ್ಲಿ ಸುಮಾರು ತೋಟ ಕುಯ್ದಿದ್ದೀವಿ. ನಿಮ್ಮ ಹತ್ರ ಲೇಬರ್ಸ್ ಎಷ್ಟು ಜನ ಇದ್ರಣ್ಣ? ಒಂದ್ 20 ಜನ ಇದ್ದಾರೆ. ಈ ಸತಿ ಕಡಿಮೆ ಬಂದಿದ್ದಾರೆ. ಮರಗಳು ಈ ಐಟಿದೆಲ್ಲ ಯಾವ ತರ ಕುಯ್ತೀರಾ ನೀವು? ಅದೇ ಗಳ ಇದೆಯಲ್ಲ, ಗಳದಲ್ಲಿ ಕುಯ್ತೀವಿ. ನಮ್ಮ ಹುಡುಗರು ಇದಾರೆ, ತಾಟಲ್ಲಿ ಹಿಡ್ಕೊಂಡು ತಂದೆ ಎಲ್ಲ ಗೊನೆ ಎಲ್ಲ ಬೇರ್ಪಡಿಸಿ ಗಾಡಿಗೆ ಲೋಡ್ ಮಾಡ್ತೀವಿ. ಅಣ್ಣ, ಅಂದ್ರೆ ನೀವು ಮಾರ್ಕೆಟಿಂಗ್ ಹಾಕದ, ಇಲ್ಲ ಅಂದ್ರೆ ಬಂದು ಕೂಲಿ ಕುಯ್ ಕೊಡೋದಾ? ಇಲ್ಲ, ಸ್ವತಃ ನಮ್ದೇ ಮಿಲ್ ಇದೆ. ಅಲ್ಲಿ ಎಲ್ಲ ಐತಿ ನಿಮ್ದು? ತುಮಕೂರು. ನಿನ್ನೆಯಿಂದ ಸುಮಾರು ತೋಟ ಎಲ್ಲ ಕೂದ್ರಿ ಅಂತ ಹೇಳಿದ್ರಿ. ಎಲ್ಲಾ ತೋಟದಿಂದ ಇಲ್ಲಿ ಇಳುವರಿ ಚೆನ್ನಾಗಿದೆಯಾ? ಇಲ್ಲಿ ನಿನ್ನೆ ತೋಟಕ್ಕಿಂತ ಇಲ್ಲೇ ಇಳುವರಿ ಚೆನ್ನಾಗಿದೆ, ಉತ್ತಮವಾಗಿದೆ. ಕೊನೆ ನೋಡಿದಿರಲ್ಲ. ಅಣ್ಣ, ಇದು ಎಷ್ಟನೇ ಕೊಯ್ಲು ಅಡಿಕೆ? ಈ ವರ್ಷದ ಕೊನೆ ಕೊಯ್ಲು ಅಂದ್ರೆ 6ನೇ ಕೊಯ್ಲು. ಇದು 6ನೇ ಕೊಯ್ಲು. ಇಳುವರಿ ಎಷ್ಟು ಬಂತು ಇವಾಗ? ಎಷ್ಟು ಕ್ವಿಂಟಾಲ್ ಆಯ್ತು ಇವಾಗ? ಈಗ ನೋಡ್ರಲ್ಲ, ಈ ತೋರ್ಸಂತ ಇಲ್ಲಿದ್ದಂತ ಅಡಿಕೆ 8.5 ಕ್ವಿಂಟಾಲ್ ಬಂದಿದೆ. 850 ಕೆಜಿ ಬಂದಿದೆ. ಇದು ಕೊನೆ ಕೊಯ್ಲು 850 ಕೆಜಿ ಬಂದಿದೆ. ಇಳುವರಿ ಚೆನ್ನಾಗಿ ಬಂದೈತಾ? ಹೌದು, ಇಳುವರಿ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಕೊನೆಗೆ 6 ಕೆಜಿ ಮತ್ತೆ 7 ಕೆಜಿ ವರೆಗೂ ರೀಚ್ ಆಗಿದೆ. ಎಲ್ಲಾರು ಅಕ್ಕಪಕ್ಕ ತೋಟ ಇದ್ರೆ ನಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ ನಂಬರು 9632370309. ಈ ನಂಬರ್ಗೆ ಕಾಲ್ ಮಾಡಿ.